ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಅಂಡ್ ಸ್ಕ್ವೇರ್. ನಾವಿವತ್ತು ರಿಲೇಟಿವ್ ಮನೆಯವ್ರ ಮದುವೆಗೆ ಹೋಗ್ತಾ ಇದ್ದೀವಿ. ರಿಲೇಟಿವ್ ಮನೆಯವ್ರ ಮದುವೆಗೆ ಹೋಗ್ತಾ ಇದ್ದೀವಿ. ಇವತ್ತು ನೈಟ್ ರಿಸೆಪ್ಷನ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಾಂಪಾ ಡ್ಯಾಡಿ ವಾಕಿಂಗ್ ಹೋಗ್ತಾ ಇದ್ದಾರೆ. ಮಮ್ಮಿ ಮತ್ತು ಪಿಂಕಿ ಅಕ್ಕ 1 ಅವರಿಂದ ರೆಡಿ ಆಗ್ತಾ ಇದ್ದಾರೆ. ಹ್ಞೂ ಆಯಿತು, 1 ಅವರಿಂದ ರೆಡಿ ಆಗ್ತಿದ್ದಾರೆ. ನಾನು ರೆಡಿಯಾಗಿ ಆಗಲೇ ಆಚೆ ಬಂದು ಕೂತಿದ್ದೀನಿ. ಹೋಗ್ತಾ ಇದ್ವಿ. ಚಾಂಪಾ ನೋಡಿ, ಚಾಂಪಾ ಪಾಚಿ ಮಾಡಿದ್ದಾನೆ. ಡ್ಯಾಡಿಯಲ್ಲಿ ಐರನ್ ಮಾಡ್ತಾ ಇದೆ. ಮತ್ತು ಮಮ್ಮಿ ಪಿಂಕಿ ಅಕ್ಕ ರೆಡಿ ಆಗ್ತಾ ಇದ್ದಾರೆ. ಚಾಂಪಾ ಇಲ್ಲಿ ಬಂದಿದ್ದಾನೆ, ಬಲ್ಲಲ್ಲಿ ಆಡ್ಸ್ಕೊಂಡು ವಾಕಿಂಗ್ ಹೋಗ್ಬಿಟ್ಟು ಬಂದಿದ್ದಾನೆ. ಚಾಂಪಾ ಬೈಲಿ ನೋಡಿ, ಚಾಂಪ್ ಬೊಬ್ಬ ತೋರಿಸ್ತಾನೆ. ಬರ ಇಲ್ಲಿ. ಬಾಯ್ ಚಂಪು, ಬಾಯ್ ಹತ್ತು ಚಂಪು, ಬಾಯ್ ಆಯ್ತು ಹತ್ತಪ್ಪ. ಗಾಡಿ ತೆಗಿತಾ ಇದ್ದೀವಿ ಈಗ. ಗೈಸ್, ನಾನು ಹೋಗಿ ಫ್ರಂಟಲ್ಲಿ ಕೂತ್ಕೋತಿದ್ದೀನಿ. ನನಗೆ ಫ್ರಂಟ್ ಇಷ್ಟ. ಮಮ್ಮಿ ಫ್ರಂಟ್ ಬಿಡಲ್ಲ ನಾನು. ಕೊಟ್ಟೆ ನಾನು ಫ್ರಂಟ್ ಕೂತ್ಕೊಂಡೆ. ಹಾಯ್ ಗೈಸ್, ನಾವೀಗ ನೈಸ್ ರೋಡ್ ಬಿಟ್ವಿ. ನಾವು ಬಿಟ್ಟಿದ್ದು ಮನೇನ 6:45, ಆದರೆ ಇವಾಗ 7:35. ಇನ್ನೂ ನೈಸ್ ರೋಡ್ ಎಂಡಿಂಗಲ್ಲಿ ಇದ್ದೀವಿ. ಬರೀ 12 ಕಿಲೋಮೀಟರ್ಗೆ. ಬರೀ ರಶ್. ನಾನು ರಶ್ ಅನ್ನುವಾಗೆ ಮೂವ್ ಆಗೋದು ಒಳ್ಳೆ. ಇಲ್ಲಿ ನೋಡಿ ರಶ್. ಗೈಸ್, ಟೈಮ್ ಬಂದು 8:48. ನಾವು ಬಿಟ್ಟಿದ್ದ ಮನೆ 6:45. ಸೊ ಟೈಮು 2 ಅವರ್ ತೊಗೊಂಡಿದೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ನೆಲಮಂಗ್ಲಲ್ಲಿ ಇದ್ದೀವಿ ಇನ್ನು. 6:48. ಡ್ಯಾಡಿ ಹೇಳ್ಬಿಡಿ ಏನಕ್ಕೆ ಡಿಡಿ ರಶ್ ಆಗೈತೆ? ಏನಕ್ಕೆ ರಶ್ ಆಗ ಅದಕ್ಕೆ ರಶ್ ಆಗಿದೆ. ಯಪ್ಪ, ರಶ್ ಅಂದರೆ ರಶ್ಶು. ಮಮ್ಮಿ ಮತ್ತು ಪಿಂಕಿಗ ಹಿಂದೆ ಕೂತಿದ್ದಾರೆ. ಡ್ಯಾಡಿ ಮತ್ತು ನಾವೆಲ್ಲ ಅನ್ಕೋತಾ ಇದ್ದೀವಿ ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ನಿಲ್ಲಿಸ್ಬಿಟ್ಟು ತಿನ್ಬಿಟ್ಟು ಇಲ್ಲೇ ಹೋಟೆಲಲ್ಲಿ ಎಲ್ಲರೂ ತಿನ್ಬಿಟ್ಟು ಹೋಗೋದಂತ ಅನ್ಕೋತಾ ಇದ್ದೀವಿ. ಗೈಸ್, ಇಲ್ಲಿ ನೋಡಿ ಎಷ್ಟು ಫ್ರೀ ಇದೆ. ಇನ್ನೂ 20 ಮಿನಿಟ್ಸ್ ಹೋಗಬೇಕು ಅಲ್ಲಿಗೆ. ಟೈಮ್ 9:10 ಆಗಿದೆ. ಗೈಸ್, ಫೈನಲಿ 9:30ಗೆ ರೀಚ್ ಆಗಿದ್ದೀವಿ. 6:45 ಬಿಟ್ಟಿದ್ದು. ಡ್ಯಾಡಿ ಬೈಕೊಂಡು ಬರ್ತಿತ್ತು ರೋಡ್ನ, ಎಷ್ಟು ಲೇಟ್ ಆಯಿತು ಅಂತ. ಎಲ್ಲರೂ ಊಟ ತಿಂದ್ಬಿಟ್ಟಿರ್ತಾರೆ ಆಗಲೇ. ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಪಾನಿಪುರಿ ಖಾಲಿಯಾಗಿಬಿಟ್ಟಿರುತ್ತೆ ಅನ್ಕೋತೀನಿ. ನೋಡ್ಬೇಕು, ಪಾನಿಪುರಿ ಇರಬೇಕು. ಗೈಸ್, ಪಾನಿಪುರಿ ಖಾಲಿ. ಬೆಟ್ಟಲ್ಲಿ ಪೊಟ್ಯಾಟೋಸ್ ಇದೆ, ಅಲ್ಲಿ ಮಾಕ್ಟೇಲ್ಸ್ ಇದೆ. ಇದೆ ಪಾನಿಪುರಿ ಇದೆ. ನಾನು ಹೊಟ್ಟೋಗಿದೆ ಅನ್ಕೊಂಡೆ, ಖಾಲಿ ಆಗಿಬಿಟ್ಟಿದೆ ಅಂದ್ಕೊಂಡೆ. ಗೈಸ್, ಪಾನಿಪುರಿ ಇದೆ, ಖಾಲಿಯಾಗಿರಲಿಲ್ಲ. ಗೈಸ್, ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಡ್ಯಾಡಿ. ಮೊಟ್ಟೆ ಹಸಿತಿದೆ. ಪಾನಿಪುರಿ ಇತ್ತು ಹೆಂಗಿದ್ರು. ಇಲ್ಲ, ಸಂಗೀತ ಮಾಡಿದ್ದಿತ್ತು ಅವರು. ಅಲ್ಲಿ ಮುಹೂರ್ತ. ಬಿದ್ದೋಗ್ತಿದ್ದೆ ಈಗ ಅದ್ರೊಳಗಡೆ. ಈ ಕಡೆ ಅಲ್ಲ, ಸಾರಿ, ಈ ಕಡೆ. ನಾನು ಊಟ ಮುಗ್ದೋಗಿದೆ ಅನ್ಕೊಂಬಿಟ್ಟೆ ನಾನು. ಇಲ್ಲಿ ಬಫೆಟ್ ಸಿಸ್ಟಮ್. ಇಲ್ಲೂ ರಶ್ಶು, ಅಲ್ಲೂ ರಶ್ಶು. ಇಪ್ಪ, ಈಗ ಅಲ್ಲಿದೆ ಪ್ಲೇಟ್, ಅಲ್ಲಿ ಹೋಗ್ಬೇಕು. ಊಟ ಹಾಕ್ಸ್ತಿದ್ದಾರೆ ಅಲ್ಲಿ. ದೋಸೆ ಅಲ್ಲೆಲ್ಲ ಇನ್ನು ಫುಡ್ ಕೌಂಟರ್ ಇದೆ, ಅಲ್ಲಿ ಸ್ವೀಟ್ಸ್. ವೈಸಿರಿ, ಚಾಯಕ್ಕ ಮತ್ತು ಜ್ಯೋತಿರಿದ್ದಾನೆ. ನಾವು ಊಟ ತಿಂತಾ ಇದ್ದೀವಿ. ಫುಲ್ ದೊಡ್ಡ ಬಫೆಟ್ ಇದೆ. ವಿಯರ್ಡ್ ಆಗಿ ಮಾಡ್ತೀನಿ ನಾನು. ಅದಕ್ಕೆ ಬರಲ್ಲ ಇನ್ನು.
ಎಲ್ಲ ವಿಡಿಯೋದಲ್ಲಿ ಬೇಡವಲ್ಲ ಅದೆಲ್ಲ ನನ್ನ ಬಾಯಿ ತಿನ್ಬಿಟ್ಟೋಳೆ. ಗೈಸ್ ನಾವೀಗ ಊಟ ಮುಗಿಸ್ದೆ ನಾನು, ಇವಳಿನ ತಿಂತಾ ಇದ್ದಾಳೆ. ಮಮ್ಮಿ ಚಾಯಕ ಎಲ್ಲ ತಿಂತಿದ್ದಾರೆ. ನಾನು ಹೋಗ್ಬಿಟ್ಟೆ ಇಲ್ಲ ಕಚ್ಕೊಂಡು ಕುಡಿಯಲ್ಲ ಅಮ್ಮಿ ನಾನು. ಮಮ್ಮಿಗಲ್ಲಿ ನೀರು ಎರಡಿದೆ, 2 ಬಾಟಲಲ್ಲಿ ಯಾರು ನಮ್ದು ಅಂತ, ಅದಕ್ಕೆ ನನ್ನ ಬಾಟಲ್ ಕೊಟ್ಟೆ ನಾನು ಅಂತ ಮಾಡ್ತೀನಿ ಕುಡ್ದಿದ್ದೀನಿ. ಮಮ್ಮಿ ನಾನು ಅಂತ ಮಾಡಿ ಕುಡ್ದಿದ್ದೆ. ಗೈಸ್ ನನ್ನ ಫೇವ್ರೆಟ್ ಫ್ರೂಟ್ ಹತ್ರ ಬಂದೆ ಈಗ. ಫ್ರೂಟ್ ನೋಡ್ಕೊಂಬರೋಣ. ಬಾ ಹೋಗೋಣ 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 ಹೋಗೋಣ. ಏನಂತ ಯಾರನ್ನ ಮಾಡ ಮರ್ಯಾದೆಲ್ಲ ಹೋಗೋಣ. ನಾನು ಬೇಕು ಅಂತ ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡು ಬಂದೆ, ಪೈನಾಪಲ್ ಬೇಕಂತ. ಅಲ್ಲಿ ಚಿಕ್ಕಪ್ಪ ಕಷ್ಟಪಟ್ಟು ನಾನು ನನ್ನಂತ ತಂಗಿ ಎಲ್ಲಿ ಸಿಗ್ತಾರೆ, ಕಷ್ಟಪಟ್ಟು ನಾನಲ್ಲಿ ಇನ್ನೊಂದು ಹಾಕಿ ಅಂತ ಮಾನ ಮರ್ಯಾದೆ ಉಳ್ಸ್ಕೊಂಡು ಹಾಕೊಂಡು ಬಂದಿದ್ದೀನಿ. ಇವ್ರು ನೋಡಿದ್ರೆ ತಿಂತೋರಲ್ಲಿ. ನಾವು ಸ್ಮಾರ್ಟ್ ವರ್ಕ್ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡಲ್ಲ. ಹಾಯ್ ಚಿಕ್ಕಪ್ಪ. ಗೈಸ್ ಚಾಕ್ಲೇಟ್ ಐಸ್ ಕ್ರೀಮ್ ಇದ್ರೆ ಹೋಗಿ ತಿಂತೀವಿ, ಇದ್ರೆ ಸ್ಟ್ರಾಬೆರಿ ಪೈನಾಪಲ್ ಪಿಂಕಿ ಅಕ್ಕ ನೋಡಿ. ಇವಾಗ ಪೈನಾಪಲ್ ಕೊಡೋದು ನನಗೆ ತೊಗೊಂಡಿದ್ದೆ. ಏನಕ್ಕ ಎಷ್ಟು ಪೈನಾಪಲ್ ಹಾಕಿಸ್ಕೊಂಡೆ ನೋಡಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ಸ್ ಅಕ್ಕ. ಗೈಸ್ ಈ ಥರ ಅಕ್ಕ ಸಿಗ್ತಾರ ನನಗೆ? ನಾನು ವಯಸ್ಸಿರಿ ಪೈನಾಪಲ್. ಥ್ಯಾಂಕ್ ಯು ಮಮ್ಮಿ ಪೈನಾಪಲ್ ಕೊಟ್ಟಿದ್ದಕ್ಕೆ. ಓ ಮಮ್ಮಿನೂ ಪೈನಾಪಲ್ ಕೊಡ್ತು ನನಗೆ. 3 ಕಿಲೋಮೀಟರ್ ತಂದು ತಿನ್ಸೋದಾಯ್ತು ಅವನಿಗೆ. ಇಷ್ಟು ದಪ್ಪ ಸ್ಲೇಸಿ ಇತ್ತದು. ಪೈನಾಪಲ್ ಯೋ ಪೈನಾಪಲ್ ರಾಣಿ ಕೊಡಕ ಅಂಕಲ್ ಹಾಕ್ಲಿಲ್ಲ ನಮಗೋಸ್ಕರ. ನಾನು ಹೋಗಿ ಏನೋ ಗೊತ್ತಿಲ್ಲಪ್ಪ ನೀವು ಯಾರು ಅಂತ. ನೋಡಿ ನಾವಿಬ್ರು ಶೇರಿಂಗ್ ಕೇರಿಂಗ್ ಅದರ ತಂಗಿ ಅಕ್ಕ ಇರ್ತಾರ ನಾವೇ ಗೈಸ್ ನಾವೀಗ ಫೋಟೋ ತೆಗ್ಸ್ಕೊಳಕ್ ಬರ್ತಿದ್ದೀವಿ. ಅಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಬಿಕಾಸ್ ನಾವು ಬಂದಿದ್ದೆ ಟೈಮ್ ಒಂದು 9:30 ಹಂಗೆ. 9:30 ಅಷ್ಟರಲ್ಲಿ ಎಲ್ಲ ಇಲ್ಲ ಬರ್ರಿ ಬಾಬಾ ಪರವಾಗಿಲ್ಲ ಬಾರಿ 9:30 ಹಂಗೆ ಬಂದಿದ್ದು ನಾವು. ಸೊ ರಶ್ ಇತ್ತು, ತುಂಬ ರಶ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಊಟ ತಿನ್ಬಿಟ್ಟು ಬಂದ್ವಿ ಫೋಟೋ ತಗೊಳಕ್ಕೆ. ಇಲ್ಲೇ ಮಾಡ್ಬೋದು ವಯಸ್ಸಿರಿ. ಗೈಸ್ ನಾನೀಗ ಸ್ಟೇಜ್ ಹತ್ರ ಬಂದಿದ್ದೀವಿ ಫೋಟೋಗೆ. ಏನೋ ನಮ್ಮ ಜೊತೆನೇ ಏನೋ ಇಟ್ಕೊ. ಗೈಸ್ ನಾವೀಗ ಸ್ಟೇಜ್ ಹತ್ರ ಹೋಗ್ತಾ ಇದೀವಿ. ನಮ್ಮ ಮನೆಗೆ ಹೊಡ್ತಿದ್ದೀವಿ. ಎಲ್ಲ ಖಾಲಿ ಆಯ್ತು. ಗೈಸ್ ಎಷ್ಟು ಉದ್ದ ಹೀಲ್ಸ್ ಹಾಕೊಂಡಿದ್ದೀನಿ ನೋಡಿ. ಅಕ್ಕ ತೋರ್ಸಕ್ಕ ನೀನು ಹೀಲ್ಸ್ನ. ಹಾಂ ಎಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಇದು ನೋಡಿ. ಇಷ್ಟು ಹೀಲ್ಸ್ ಇಟ್ಕೊಂಡು ಈ ಮಣ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ನಾವಿಬ್ರು. ಡ್ಯಾಡಿ ಬಾಮ್ಮ ಅಂತ ಹೊಟ್ಟೋಯ್ತು ಎಲ್ಲೋ. ನಾವು ಇಷ್ಟೇ ಅಲ್ಲಿ ಎಲ್ಲೋಟೋಗಿದೆ ಆಗಲೇ. ಮನೆಗೆ ಹೊಡ್ತಿದ್ದಾರೆ ಇವರು. ಯಾರಿಗೂ ಟ್ಯೂಸ್ಡೇ ಎಕ್ಸಾಮ್ ನನಗೆ. ಬಾಯ್ 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 ಬಾಯ್. ಇಲ್ಲಿ ಡ್ಯಾಡಿ ಗಾಡಿ ತೆಗಿತಾ ಇದೆ.
ಸ್ಟಾಪ್ ಸ್ಟಾಪ್. ಅಲ್ಲಿ ಏರೋಪ್ಲೇನ್. ಇಲ್ಲಿಗೆ ಏರ್ಪೋರ್ಟ್ ಹತ್ರನಾ? ಬನ್ನಿ ಹೋಗೋಣ ನನ್ನ ಪ್ಲೇಸ್ಗೆ. ನನ್ನ ಮಮ್ಮಿ ಹೋಗ್ಬಿಡುತ್ತೆ. ಒಂದು ಟೈಮ್ 11:40 ಆಗಿದೆ. 1 hour 45 ಮಿನಿಟ್ಸ್ಗೆಲ್ಲ ಬಂದಿದ್ದೀವಿ. ಬಟ್ ಸಾಯಂಕಾಲ 3 hours ಆಯಿತು ಬಂದಿದ್ದು. ಫೈನಲಿ ಮನೆಗೆ ಬಂದ್ವಿ. ಟೈಮ್ 11:50 ಹಂಗಾಗಿದೆ. ಸೊ ಮನೆಗೆ ಬಂದ್ವಿ. ಚಳಿ ಆಗ್ತಾ ಇದೆ. ಇವಾಗ ಹೋಗಿ ಮಲ್ಕೋತೀವಿ. ಗುಡ್ ನೈಟ್. ಈ ಥರ ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಕಾರ್ ತೆಗಿತಿದ್ದೀವಿ. ಕಾರ್ ತಗೋತಿದ್ದೀವಿ. ಏನೋ ಚಾಂಪಿ. ಹಾಯ್ ಗಾಯ್ಸ್, ನಾನು ಬೆಳಗ್ಗೆನೂ ವ್ಲಾಗ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಹೋಗಲ್ಲ ಅಂದ್ಕೊಂಡಿದ್ದೆ. ಮಮ್ಮಿ ನನ್ನ ರೆಡಿ ಮಾಡಿಸ್ಬಿಡ್ತು 20 ಮಿನಿಟ್ಸಲ್ಲಿ. ಚಂದೋಕ ಬರ್ತಾಯಿದೆ, ಬಾ 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 ಅಂತ ಅಂದ್ಬಿಟ್ಟು. ಆಮೇಲೆ ನಾನು ವೈಸಿರಿಗೆ ಕಾಲ್ ಮಾಡಿ ವೈಸಿರಿಗೆ ಬಾ ಬಾ ಅಂದೆ. ಸೊ ಈಗ ಮತ್ತೆ ಬೆಳಗ್ಗೆ ಕೂಡ ಹೋಗ್ತಾ ಇದ್ದೀನಿ. ಈಗ ಬಂತು ಚಂದೋಕ. ಯಾಕೆ ಹಲೋ ಇಷ್ಟು ಲೇಟ್ ಯಾಕೆ ರೆಡಿ ಆಗಿದ್ದೀನಿ. ಆದರೂ ಇವಕ್ಕ ಬಂದ್ಬಿಟ್ಟು ಈ ಕಾರಲ್ಲಿ ಹೋಗೋಣ ಅಂತ ಅಂದರು. ಸೊ ಇವಾಗ ಮತ್ತೆ ನಾನು ರೆಡಿ ಆಗಿದ್ದು ವೇಸ್ಟ್ ಆಯಿತು. ವಯಸ್ಸಿಗೆ ಪಾಪ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಇವತ್ತು ಕೂಡ ರಶ್ ಆಗಿದೆ. ರೀಚ್ ಆಗ್ತೀವಿ. 5 ಮಿನಿಟ್ಸ್ ಇನ್ನೇನು. ಈಗ ಟೈಮ್ ಬಂದು 11:45. ದಾರಿ ಇದ್ದಿದ್ದು 10 to 11. ಬಟ್ ರಶ್ ಇತ್ತಲ್ವ, ಅದಕ್ಕೆ ಲೇಟ್ ಆಯಿತು. ಟ್ರಾಫಿಕ್. ಮಮ್ಮಿ ಇಲ್ಲಿ, ಡ್ಯಾಡಿ ಇಲ್ಲಿ, ಚಂದೋಕ ಇಲ್ಲಿ, ನಾನು ಗೈಸ್ ನಾನು ಸನ್ ರೂಫ್ ಓಪನ್ ಮಾಡಿ ಮೇಲೆ ನಿಂತಿದ್ದೀನಿ. ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಲೇಟಾಗಿ ಹೋಗ್ತಿದ್ದೀವಿ. ಬಂದಿದ್ದೀವಿ. ರೀಚ್ ಆಗಿದ್ದೀವಿ. ನಾನು ಹೀಲ್ಸ್ ಏನು ಮಾಡಿದೆ ಅಂದರೆ ಅದನ್ನೇ ಹಾಕೋ ಬಂದುಬಿಟ್ಟೆ. ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು. ಈಗ ನಡೆಯೋಕ್ಕಾಗಲ್ಲ ಈ ರೋಡ್ ಮೇಲೆ. ಮತ್ತೆ ಎಲ್ಲರೂ ಮನೆ ಕೊಡ್ತಾ ಇದ್ದಾರೆ. ನಾವು ಇವಾಗ ಬರ್ತಾ ಇದ್ದೀವಿ. ಅಲ್ಲಿ ಡ್ಯಾಡಿ ಕರೀತಾ. ರೂಪಕ್ಕ ಕರೀತಾ ಇದೆ. ಅಲ್ಲಿ ನಾವು ಹುಡುಗಿ ಫ್ಯಾಮಿಲಿಯವರು. ಅಲ್ಲಿ ಹುಡುಗಿ, ಇಲ್ಲಿ ಹುಡುಗ. ಗೈಸ್ ನನ್ನಿಂದ ವಯಸ್ಸಿಗೆ ಸಡನ್ನಾಗಿ ರೆಡಿ ಆಗಿದ್ದೀವಿ. ಮಮ್ಮಿ ನಾನು ಕೂತಿದ್ದೀನಿ TV ನೋಡ್ಕೊಂಡು. ಬಾ 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 ಅಂತ ಇದೆ. ನಾನು ಬರಲ್ಲ ಅಂತ ಅಂದೆ. ಚೆನ್ನೋಕ ಬರ್ತಾ ಇದ್ದೆ. ಬಾ ಕಾರಲ್ಲಿ ಹೋಗಿ ಬರಲ್ಲ ಅಂತು. ನಾನು ಇಲ್ಲ ನಾನು ಬರಲ್ಲ ಅಂತ ಅಂದೆ. ಇಲ್ಲ ಹೋಗೋ ರೆಡಿ ಮಾಡಿಸಿ ಅಂತ ಅಂದ್ಬಿಟ್ಟು 20 ಮಿನಿಟ್ಸ್ ರೆಡಿ ಆಗಿದೆ. ನಾನು ಇವ್ರು ಲಾಸ್ಟ್ ಮೂಮೆಂಟು ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದೆ. ಅವಾಗ ಇವಳು ಕಾಲ್ ಮಾಡಿ ನಾನು ಬರ್ತಿದ್ದೀನಿ ಬಾ ನೀನು ಅಂತ ಅಂದ್ಬಿಟ್ಟು ಅವಾಗ ಪಟ ಅಂತ ರೆಡಿ ಆಗಿದೆ. ಮುಖ ತೊಳ್ದು ಅಲ್ಲುಜ್ಬಿಟ್ಟು ಗೊತ್ತೇ ಇರಲಿಲ್ಲ ನಾವು ಒಂದು ಬರ್ತೀವಿ. ಅಲ್ಲುಜ್ಬಿಟ್ಟು ಮುಖ ತೊಳ್ದು ಸ್ನಾನ ಮಾಡಿಲ್ಲ. ಮನೆಗೆ ಹೋಗಿ ಸ್ನಾನ ಮರ್ಯಾದೆ. ಗೈಸ್ ಮೊನ ತಿರುಗಿ ಇವಾಗ ಎಲ್ಲಿಗೆ ಕಾನ ತಿಂಡಿ ತಿಂದಿಲ್ಲ ಗೈಸ್. ಅದಕ್ಕೆ ತಿಂಡಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಎಲ್ಲೋಗ್ತಿದ್ದೀವಿ ಲಂಚ್. ಏನ ಲಂಚ್ ಅದೇ ಏನೋ ಅಂದಲ್ಲ ಫ್ರೆಂಡ್ಸಲ್ಲಿ. ಏನೋ ಜೋರಾಗಿ ಮಾತಾಡ್ರಲ್ಲೇ. ತಮ್ಕಿಮ್ ಜ್ಯೋತಿ ಗೈಸ್ ಫ್ರೆಂಡ್ಸ್ ಮಾತಾಡ್ತವ್ರೆ. ಸಂಸ್ಕೃತ ಥೂ ಏನೋ ಅಂದ್ಬಿಟ್ಟೆ. ರೆಡಿ ನಾವು ಅದೇನೋ ಹೇಳ್ತಿದ್ವಿ ಅದಕ್ಕೆ ಗೈಸ್ ಊಟಕ್ಕೆ ಬಂದ್ವಿ. ನಾವು ಹೊಸ್ಕೊಳ ಕಣೆ
ಊಟ ತಿನ್ಬಿಟ್ಟು ಆಮೇಲೆ ಮತ್ತೆ ಗೈಸ್ ಇಲ್ಲಿ ನೋಡಿ 1 ಸೆಕೆಂಡ್ಗೆ ಇಷ್ಟು ತೊಟ್ಟೆ ಹೋಗ್ಬಿಡ್ತು ನಮ್ಮಿಬ್ರು. ಏನು ತಿನ್ನೋದಂತ ಗೊತ್ತಾಯ್ತಿಲ್ಲ. ಅದೇ ಏನು ತಿನ್ನೋದಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಹಾಕ್ಬಿಟ್ಟಿದ್ದಾರೆ ಅಪ್ಪ. ಊಟ ಮಾಡ್ರು ಆಮೇಲೆ ತಗೊಳ್ಳಿವ್ರ ಎಷ್ಟು ಹಾಯ್ ಅನ್ನಿ ಹಂಗೆ ಹಾಯ್ ಅನ್ನಿ. ಹಾಯ್ ಹಾಯ್ ಟೈಮೇ ಇಲ್ಲ ಆಗಲೇ ಏನದು ಏನದು ನಾವಿಬ್ರು ಶೇರ್ ಮಾಡೋಣ. ಮೊಸರು ಬಜ್ಜಿ ಬಿಡ 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 ಬಜ್ಜಿ ಹೇಳ್ತಾರೆ ಟೈಮೇ ಸಿಕ್ಕಿಲ್ಲ ತಿನ್ನಕ್ಕೆ. ಅದು ನನಗೆ ಎಳ್ಳೆಣ್ಣೆ ಹಚ್ಕೊಂಡ್ಬಿಟ್ಟು ತಿಂತೀನಿ ಅಂತ ತಿನ್ನಕ್ಕಾಗ್ತಿಲ್ಲ ಇವಾಗ. ಗೈಸ್ ನಾವು 7 ತಾಂಬೂಲ ತಗೊಬಂದಿದ್ದೀವಿ. 1 2 3 4 5 6 7 8 8 ತಾಂಬೂಲ ತಂದಿದ್ದೀವಿ. ತೊಳ್ಕೊಂಡಿದ್ದೆ ತಂದಿಲ್ಲ. ಈ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಯಾವ ಎಷ್ಟು ಪಜಿತಿ ಇದು ನೋಡಿ, ಇದು ಒಂಚೂರು ಎತ್ತಕ್ಕೆ ಆಗಲ್ಲ, ಹಿಂಗೆ ಎತ್ಕೊಂಡು ಬಂದಿದ್ದೀನಿ. ಕಷ್ಟಪಟ್ಟಿದ್ದೀವಿ, ಸಾಧಿಸ್ವಿ. ಇಸ್ಕೊಂಡ್ವಿ. ತುಂಬ ಕಾರ ಇದ್ವಿ ಅಂತ ನಾವು ಅಲ್ಲೇ ಕಾರ್ ಹತ್ರ ಡ್ಯಾನ್ಸ್ ಆಡ್ತಿದ್ವಿ. ಇವಾಗ ಬೈಸ್ಕೊಂತೀವಿ. ಹೌದು, ಎಲ್ಲಿದ್ದಾರೆ ಗೊತ್ತಿಲ್ಲ. ಎಲ್ಲಿದ್ದಾರೆ ಗೊತ್ತಿಲ್ಲ. ಇಲ್ಲ ಆಗಿದ್ದು ಸಂಗೀತ. 4 ಕಡೆ ಸಂಗೀತ. ಸಪ್ತಪದಿ ತುಳಿತಿದ್ದಾರೆ. ಸದ್ಯ ಏನೂ ಬೈದಿಲ್ಲ. ಗೈಸ್ ಫಿಲಮ್ ಮಾಡಿದ್ದಾರೆ ಇವರು. ಅಲ್ಲಿ ಫೋಟೋ ಕ್ಲಾರಿಟಿ ಗೈಸ್ ಅಲ್ಲಿ ಚಂದು ಮಮ್ಮಿ ನೋಡು. ಮಮ್ಮಿ ಬಸ್ ನಿಂತ್ಕೊಂಡು ಮಾಡ್ತಾ ಇದೆ. ಬಲಿ ನಾನು ಮಾನ ಮರ್ಯಾದೆ ಏನೂ ಇಲ್ಲ. ನನ್ನ ಮುಖ ಕಾಣ್ತಾ ಇದೆ ಸ್ವಲ್ಪ. ಏನು ಅರುಂಧತಿ ನಕ್ಷತ್ರ ತೋರಿಸ್ತಾ ಇದೆ. ಗೈಸ್ ಮೊನ್ನೆನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತಿದ್ದೀವಿ ಇಲ್ಲ ಇಲ್ಲ ಅಂತ ಅನ್ಕೊಂತೀರಾ? ಡ್ಯಾಡಿ ತೋರಿಸ್ತಾರೆ. ಡ್ಯಾಡಿ ಏನೋ ತೋರಿಸ್ತಿದೆ. ತೋರಿಸಿ ಗೋಧಿನ ಹಂಗಿರ್ತ ಗೋಧಿ ಅಲ್ಲಿ ತೋರ್ಸತ್ನಾ ಬೇಯಿಸಿದೆಲ್ಲ ಫುಲ್ ಗೋಧಿ ಅಂತೆ. ಹಾಂ ಉಳ್ಳ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಹಂಗೆ ಅನ್ಕೊಂಬಿಟ್ರ. ಎಲ್ಲರಿಗೂ ಎಕ್ಸಾಮ್ಸ್. ಅದು ಯಾರೋ ಶ್ರೀ ಅನ್ನೋರು ಬಂದಿದ್ರಲ್ಲ ವಿಡಿಯೋ ತೆಗೆದ್ಬಿಟ್ಟಿದ್ದೀನಿ. ಅವ್ರು ನಕ್ಬಿಟ್ರು ನನ್ನ ಅಂತಂದಿಲ್ಲ. ಮಾನ ಮರಿದಿಲ್ಲ ಹೋಯ್ತು. ಅಲ್ಲಿ ಗೋಧಿ ಹತ್ರ ವಾಪಸ್ ನಾವು ನಮ್ಮ ಶೂಟಿಂಗ್ ಏರಿಯಾ ರೀಲ್ಸ್ ಕಡೆ ಏರಿಯಾ ಬಂದ್ವಿ. ಈ ಕಡೆ ಇಲ್ಲಿ ಮನ ಇವ್ಳು ಲಂಗ ಎತ್ಕೊಂಬರ್ತಿರೋ ಸ್ಟೈಲ್ ನೋಡ್ತಿದ್ರೆ ಯಾವುದೋ ಪೇಟೆ ಹುಡ್ಗಿಗೆ ಹೋಗೋದಂಗೆ ಐತೆ. ಎಲ್ಗಂಗೆ ಎಲ್ಲಿಗೋಗಂಗೆ ಏದ್ ಲಂಗ ಕಣೆ, ಅದು ಏನು ಅಲ್ಲ ಅದು. ಹಾಂ ಮಾನ ಮರ್ಯಾದೆ ಏನಾರ ಐತ ನಿಂಗೆ ನೋಡು. ಜೋಡಿಸ್ತಾನೆ ಕಾರ್ನ. ಏ ಮಮ್ಮಿ ನಾನು ಮುಂದೆ ಇಳಿ 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 ಗೋ ಗೋ ಗೋ. ಬಂದೆ ಬೇಗ. ನಾವು ಮಧುರೈ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಹೆಂಗಿದ್ರು ಹತ್ರ ಇದ್ವಿ ಅಂತ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಸನ್ ರೂಫ್ ಮೇಲೆ ನಿಂತಿದ್ದೀನಿ.
ದೇವಸ್ಥಾನಕ್ಕೆ ಬಂದ್ವಿ. ನಾವಿಷ್ಟು ಜನ ಬಂದಿದ್ದೀವಿ ದೇವಸ್ಥಾನಕ್ಕೆ. ನೋಡಿ ನನ್ನ ಹೆಸರು ಎಂ ಕುಮಾರ್ ನೋಡಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಡ್ಯಾಡಿ ಓಡಿಸಿದ ಗಾಡಿ, ಮಮ್ಮಿ ಅಲ್ಲಿದೆ. ಬೈ ಬಾಯ್ ಗೈಸ್. ನಾವು ಗಾಡಿ ಪಾರ್ಕ್ ಮಾಡಿದ್ದೀವಿ. ವಾಟರ್ಮೆಲನ್ ತಿಂತಾ ಇದ್ದೀನಿ. ಅವರು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದಾರೆ. ಅಲ್ಲಿ ಡ್ಯಾಡಿ ಮಶ್ರೂಮ್ ತರಕ್ಕೆ ಹೋಗಿತ್ತು, ಅಲ್ಲಿಂದ ಅವ್ರು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದಾರೆ. ನಾನು ವಾಟರ್ಮೆಲನ್ ತಿಂತಾ ಇದ್ದೀನಿ. ಡ್ಯಾಡಿ ಮಶ್ರೂಮ್ ತರಕ್ಕೆ ಹೋಗಿದ್ದು. ಇದನ್ನೆಲ್ಲ ಎತ್ತೆಗಿಬೇಕು. ನಾನು ಗುಂಡನ್ ಮಾತಾಡ್ಸೋದು. ನನಗೆ ಸುಸ್ತಾಗ್ಬಿಟ್ಟೈತೆ. ಲಂಗ ಏನಾಗಲ್ಲ ನಿಂದು. ಹೋದ್ರಿ ಹೋಗಿ ಆ ಒಗ್ಯಕ್ಕಾಗ್ತೀನಿ. ಅದು ಲಂಗ, ನಾರ್ಮಲ್ ಬಟ್ಟೆ ಎಲ್ಲ ಒಗ್ಯಕ್ಕೆ. ಅಯ್ಯೋ ಬೇಕಂತೆ ಕಣೆ. ಹೂ ನಾನೆಲ್ಲೋ ಇದು ಗೈಸ್ ನಾವು ಹೊಡ್ತಿದ್ದೀವಿ. ನ್ಯೂ ಫ್ಯಾಷನ್ ಅಂತೆ. ಕುತ್ಕೊಂಬಿಟ್ಲು ಹೋಗಿ. ಇವ್ಳು ಬಂದು ಓಡೋಗಿ ಮುಂದೆ ಬಂದು ಕುತ್ಕೊಂಬಿಟ್ಲು. ಏಯ್ ಬೇಡವಾ ಫೋನು, ನಾನೇ ತೊಗೊಂಡೋಗ್ಲಾ? ನಾನೇ ತೊಗೊಂಡೋಗ್ತೀನಿ ಕೊಡು. ಈಗ ಹೊಡ್ತಿದ್ದೀವಿ ಗೈಸ್. ಬೈ ಬಾಯ್ ಓಯ್ ಗೈಸ್. ಹಿತೇಶ್ ಮನೆಗೆ ಬಂದ್ವಿ ನಾವೀಗ. ನಾವು ಜೆಪ್ಟೋಲಿ ಐಸ್ ಆರ್ಡರ್ ಮಾಡಿಬಿಟ್ಟು ಚಾಕ್ಲೇಟ್ ಆರ್ಡರ್ ಮಾಡ್ಬಿಟ್ಟು ತಿಂತಾ ಇದ್ದೀವಿ.